ಇಷ್ಟೊಂದು ದಿನಗಳ ಆದಮೇಲೆ ಮೇ ಬಿ ಐ ಥಿಂಕ್ ಒಂದು ವಾರ ಅನ್ಕೊತೀನಿ, ಒಂದು ವಾರ ಆದಮೇಲೆ ಕ್ರೇಜಿ ರೀಲ್ ಡ್ರಾಪ್. ರೆಂಟ್ಗೆ ಮನೆ ನೋಡಬೇಕಾಯ್ತಲ್ಲ, ಸೊ ಅದಕ್ಕೆ ನಾನು ನಮ್ಮ ಮಮ್ಮಿ ನಮ್ಮ ಚಿಕ್ಕ ಕಡೆ ಮನೆ ನೋಡಿದ್ರಿ. ಅದು ನಮಗೆ ಸೆಟ್ ಆಗಲ್ಲ ಅಂತ ಗೊತ್ತಾಯಿತು. ಅದು ಮನೆ ಯಾವುದು ಸಿಕ್ಕಲಿಲ್ಲ. ಸೊ ಫುಲ್ ಸ್ಯಾಡು, ನಮ್ಮಮ್ಮ ಫುಲ್ ಸ್ಯಾಡ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಇವತ್ತು. ನಾನು ಯಾಕೆ ಬ್ಲಾಗ್ ಮಾಡ್ತಿಲ್ಲ ಅಂದರೆ ಮನೇಲೇ ಇದ್ದೀನಿ. ಮನೇಲಿದ್ದು ನಾನು ಏನು ಬ್ಲಾಗ್ ಮಾಡಲಿ ಅಂತ ಗೊತ್ತಾಗಲಿಲ್ಲ. ನಾನು ಬಾಯಿ ಬಿಟ್ಟು ಅದೆಲ್ಲ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಇದೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ಗೆ ಹೋಗಲಿಲ್ಲ ಗೈಸ್. ಯಾಕೆಂದರೆ ತುಂಬ ಅಪ್ಸೆಟ್ ಆಗಿದ್ದೀನಿ. ಮೂಡೆಲ್ಲ ಹೆಂಗೈತೆ ಅಂದರೆ ಕಾಲೇಜ್ಗೆ ಹೋಗಿ ಮೂಡ್ ಐತೆ. ಬಟ್ ಏನು ಮಾಡ್ತೀರ, ವ್ಲಾಗ್ ಮಾಡೋಕ್ಕಾಗಲ್ಲ ಅಲ್ಲಿ. ಅದು ಬಿಡೋದು ಸೆಕೆಂಡ್ರಿ. ಆ್ಯಂಡ್ ಆಲ್ಸೋ ನಾನು ವ್ಲಾಗ್ ಮಾಡಬೇಕು ಅಂದರೆ ಏನೋ ಮಾತಾಡಬೇಕು, ನಿಮ್ಗೆ ಎಂಟರ್ಟೈನ್ ಮಾಡಬೇಕು. ಇಲ್ಲ ಅಂದರೆ ನಿಮಗೂ ಬೋರ್ ಹೊಡಿಯುತ್ತೆ. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಏನೋ ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಏನಂದ್ರೆ ಒಂದು ಮಾಡೋಣ ಅಂತಿದ್ದೀನಿ ವ್ಲಾಗಲ್ಲಿ. ಬಟ್ ಏನಂತ ಮುಂದೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನನ್ನ ಜೊತೆ ನಮ್ಮ ಹುಡುಗ ರಾಜು ಬಂದದಾನ ಗಾಯ್ಸ್. ರಾಜು ನಗು, ನಿನ್ನ ಸ್ಮೈಲ್ಗೆ ಎಲ್ಲ ಕಾಸು ಕೊಡ್ತಾರೆ ಇಲ್ಲಿ. ನಮ್ಮ ರಾಜು ಸ್ಮೈಲ್ಗೆ ಕಾಸು ಗೈಸ್. ಸೊ ಅವನು ಬಂದಿದ್ದಾನೆ. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ, ಚಿಲ್ ಮಾಡ್ತಾಯಿದ್ದೀವಿ, ಏನೇನೋ ಮಾತಾಡ್ತಾಯಿದ್ವಿ, ಡಿಸ್ಕಸ್ ಮಾಡ್ತಾಯಿದ್ರಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಸಮಾಚಾರ ಅಂತಂದರೆ ಆಮೇಲೆ ನೋಡಿ ಗೊತ್ತಾಗುತ್ತೆ ಏನೇನು ಮಾಡ್ತೀನಿ ಅಂತ. ಗಾಯ್ಸ್ ಇವಾಗ ಫೈನಲಿ ನಮ್ಮ ಮಮ್ಮಿನೋ ಬಂದರು. ಕಾಫಿ ಮಾಡಿದ್ದೀನಿ ಗಾಯ್ಸ್. ಕಾಫಿ ಕೊಡೋಣ. ನಮ್ಮ ರಾಜು ಇನ್ನೂ ಇಲ್ಲ ಇದ್ದಾನೆ. ರಾಜು ಬಾಯ್ ಅಮ್ಮ, ನಮ್ಮ ಅಮ್ಮಂದು ಬುದ್ಧಿ ಏನು ತೋರಿಸ್ಲಾ, ಫೋನ್ ನೋಡ್ಕೊಂಡು ಕೂತ್ಕೊಂಡು ತಿಂದಿದ್ನ ಮನೆಯಿಂದ ಆಚೆ ಇಕ್ಕಿದ್ದಾರೆ. ಎತ್ಕೊಂಡೋಗಿ ಇಕ್ಕೋಕ್ಕಾಗಲ್ಲ. ತೋಳ್ರಿ ಮಮ್ಮಿ, ಕಾಫಿ ಕುಡೀರಿ, ಬಿಸ್ಕೆಟ್ ಕೊಡ್ತೀನಿ ರೀ. ನಮ್ಮ ಇವತ್ತು ನನ್ನ ಫೇವ್ರೆಟ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ ಗೈಸ್. ನನ್ನ ಫೇವ್ರೆಟ್ ಬಿಸ್ಕೆಟ್ ಇದು ಕಾಫಿಗೆ ಎಷ್ಟು ಸಕ್ಕದಾಗಿರುತ್ತೆ ಅಂದರೆ, ಇದು ಮಾಮೂಲಿ ಬಿಸ್ಕೆಟ್, ನನಗೂ ಅದು ಇಷ್ಟ ಹೆವಿ. ಸೊ ಇವಾಗ ನಾನು ಕಾಫಿ ಕುಡಿಯೋಣ. ನಂದು ಕಾಫಿ ಎತ್ಕೊಂಡು ಬಂದಿದ್ದೀನಿ ಗೈಸ್. ಒಳ್ಳೆ ರಾಜದ ಫಾಲ್ಟ್ ಆಯಿತು ಪಾಪ. ಬೆಟ್ಟಿಂಗ್ ಆಡ ಬಾಡ ಬೆಟ್ಟಿಂಗಲ್ಲಿ ದುಡ್ಡು ಹಾಕ್ದ ನಾನು ಕಣ್ಮುಂದೆ ಆಡ್ತಿದ್ದೆ ಎಷ್ಟೊತ್ತು. ಪಾಪ ಲಾಭ ನಾನು ಆಡಲೇ ಇಲ್ಲ. ಅವನು ನನ್ನ ಕೇಳ್ತಿದ್ದ ಪಾಪ. ಲಾಸ್ಟಲ್ಲಿ ಗೈಸ್ ಇನ್ನೊಂದು ಸ್ವಲ್ಪ ಇತ್ತು, ಎತ್ಬಿಡೋಣ ಅನ್ನಷ್ಟೇ ಪಾಪ. ಅದು ಫುಲ್ಲು ನಾಚಿಕೆ ಮಾನ ಮರ್ಯಾದಿಲ್ಲ. ಹುಷಾರಾಯ್ತು ಗೈಸ್. ಯಾರು ಬೆಟ್ಟಿಂಗ್ ಎಲ್ಲ ಟ್ರೈ ಮಾಡಬೇಡಿ, ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬೇಡ್ರಿ. ಪಾಪ ಲಾಸ್ ಆಗ ಪಾಪ ಫುಲ್ಲು ಲಾಸಲ್ಲಿ ಇದೆಯಲ್ಲ, ನೆಟ್ ಲಾಸು. ಹುಷಾರಾಗಿ ಹೋಗು, ಮತ್ತೆ ಆಡೋಕೆ ಹೋಗ್ಬೇಡ. ಬೆಟ್ಟಿಂಗ್ ತಂದೆ ಗೈಸ್. ರಾಜು ಮಗದಲ್ಲಿ ಖುಷಿ ಯಾಕೆ ಅಂತ ಬರ್ತೈತೆ ಅಂತಂದರೆ, ನಾನು ಆಮೇಲೆ ಸೀರಿಯಸ್ ಆಗಿ ನಾನು ಬರೋದೇ ಇಲ್ಲ ಮನೆಗೆ. ಈ ಖುಷಿಗೆ ಇನ್ನೊಂದು ಕಾರಣನೇ ಇದೆ ಅಲ್ವಾ ರಾಜು? ಗರ್ಲ್ಫ್ರೆಂಡೇ ಏನಾಯ್ತು ಇವಾಗ? ಒಳ್ಳೆ ಪಾರ್ಟ್ ರಾಜು. ಗೈಸ್ ನಾನು ಅಸೈನ್ಮೆಂಟ್ ಬರಿತಾ ಇದ್ದೀನಿ ಕಾಲೇಜ್ದು ಕುತ್ಕೊಂಡು. ಇವಾಗ ಬರೀಬೇಕಾಗಲೇ ಬರೀತಿದ್ದೆ, ಒಂದು ಬಂದ ಅಂತ ಎತ್ತಿಕ್ಬಿಟ್ಟಿದೆ. ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಬರೆಯೋಕ್ಕೆ. ನಿಮಗೆ ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸಾಂಗ್ ಹಾಕ್ತೀನಿ, ಅದಾದ್ಮೇಲೆ ರಾಜು ಮಗ ತೋರಿಸ್ತೀನಿ ನೋಡ್ರಿ. ಇರೋ ಸೊ ಗೈಸ್, ಎಷ್ಟೊಂದು ದಿನಗಳ ಆದಮೇಲೆ ಮೇ ಬಿ ಐ ಥಿಂಕ್ ಒಂದು ವಾರ ಅನ್ಕೊತೀನಿ, ಒಂದು ವಾರ ಆದಮೇಲೆ ಕ್ರೇಜಿ ರೀಲ್ ಡ್ರಾಪ್ ಮಾಡಿ ಕ್ರೇಜಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ಇಲ್ಲಿ ಹಾಕಿರ್ತೀನಿ, ರವಿ115 ಅಂತ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ರಿಯಲಿ ಗೈಸ್ ಕ್ರೇಜಿಯಾಗಿ ಮಾಡಿದ್ದೀವಿ ರೀಲ್ ಮಾತ್ರ. ನಾನು ಅಮ್ಮ ಏನಕ್ಕೆ ಇಷ್ಟು ದಿವಸ ವ್ಲಾಗ್ ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿತ್ತು, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ ಅಂಥ ಪ್ರಾಬ್ಲಮ್ಸ್ಗಳು. ಬಟ್ ಇವಾಗ ಕಾಫಿ ಕುಡಿಯೋಣ. ನಮ್ಮ ಹಾಲು ತಂದಿದ್ದಾರೆ, ಹಾಲು ಕಾಫಿ ಕಾಯಿಸ್ಕೊಂಡು ಕಾಫಿ ಕುಡಿದ್ಬಿಟ್ಟು ಆ್ಯಂಡ್ ರೆಂಟಿಗೆ ಮನೆ ಹುಡುಕ್ತಾ ಇದ್ದೀವಲ್ಲ. ಸೊ ಇವತ್ತು 1-2 ಮನೆ ಇದೆ, ನೋಡೋಕೆ ಹೋಗಬೇಕು. ರೆಂಟ್ಗೆ ನೋಡಿಕೊಂಡು ಬರೋಣ. ಏನಾಗುತ್ತೆ ಅಂತ ತೋರಿಸ್ತೀನಿ ವ್ಲಾಗಲ್ಲಿ. ಸೊ ಇವಾಗ ಫಸ್ಟು ರೀಲ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ರವಿ115 ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಕಾಫಿ ಕುಡಿದು ಆ್ಯಂಡ್ ಮನೆ ನೋಡೋಕೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಇವಾಗ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇವಾಗ ನಾವು ಅದೇ ರೆಂಟ್ಗೆ ಮನೆ ನೋಡಬೇಕಾಯ್ತಲ್ಲ. ಸೊ ಅದಕ್ಕೆ ನಾನು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಮನೆ, ನಮ್ಮ ದನಾಂಟಿ ಮನೆ ಹತ್ರ
ಪ್ರೀತು ಅವ್ರ ಮಮ್ಮಿ ನೋಡಿದ್ರಲ್ಲ, ಅವ್ರ ಮನೆ ರೋಡ್ ಹತ್ರ ಏನೋ ರೆಂಟ್ಗೆ ಇದೆಯಂತೆ. ಸೊ ಅಲ್ಲಿಗೆ ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ರೆಂಟ್ ಮನೆ ಏನು ಹೆಂಗೆ ಅಂತೆಲ್ಲ ತೋರಿಸ್ತೀನಿ. ಇಷ್ಟ ಆಗುತ್ತೋ ಇಲ್ವೋ ಅದನ್ನು ನೋಡೋಣ. ನಮ್ಮಮ್ಮ ಇಲ್ಲೇ ಹೋಗ್ತಾರೆ, ಅವ್ರಿಗೆ ಇಷ್ಟ ಆದ್ರೇ ಹೋಗೋದು, ಇಲ್ಲಾಂದ್ರೆ ಇಲ್ಲ. ನೋಡೋಣ ಬನ್ನಿ. ಇವಾಗ ಎಷ್ಟೊಂದು ದಿವಸ ಆದಮೇಲೆ ಹೋಗ್ತಾ ಇದ್ದೀವಿ ರೆಂಟ್ ಹುಡ್ಕೋಕ್ಕೆ. ಲೆಟ್ಸ್ಕೋ. ದಿಢೀರ್ನ ಹುಡ್ಕೋಕ್ಕೆ ಎಷ್ಟೊತ್ತು ಮಾಡಿದ್ರಿ ಗೊತ್ತಾ? ಇಷ್ಟೊತ್ತು ಗೈಸ್ ನಾವು ಮನೆ ಹುಡ್ಕಕ್ಕೆ ಇವನೊಬ್ಬ ನಮಗೆ ಅಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಇವಳು ಕರ್ಕೊಂಬಂದ್ರೆ ಇವಳು ಅಲ್ಲೇ ಹೋಗಿ ತಿನ್ಕೊಂಡು ಕೂತಾಳೆ ಇವಳು. ಹಾಂ ಏಯ್ ನೀನಾದ್ರು ಬರ್ಬೇಕಲ್ವೇ ನಾವು ಸ್ವಲ್ಪ ಬಂದು ಎಡೆ ನನ್ನ ಮಗನೇ. ಆಂಟಿ ನೋಡ್ಕೊಂಬತ್ತೀವಿ ಇರು. ಪ್ರೀತು ಗೊತ್ತಿರೋದು ಮನೆ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ರೆಂಟ್ಗೆ. ಸೊ ಹೋಗಿ ಇವನಿಗೆ ಗೊತ್ತಿರೋದು ಶಿಷ್ಯ ತೋರಿಸ್ಬೇಕು ನೀಟಾಗಿ. ಹಾಂ ನೋಡಿಕೊಂಡು ಬರೋಣ. ಇವಾಗ ಎರಡು ಕಡೆ ಒಂದು ಕಡೆ ಮನೆ ನೋಡಿದ್ರಿ, ಅದು ನಮಗೆ ಸೆಟ್ ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನನ್ನ ತಮ್ಮ ತೋರಿಸಿದ್ದು ಸೆಟ್ ಆಗಲಿಲ್ಲ ನಮಗೆ, ಅದಕ್ಕೆ ಬೇರೆ ನೋಡೋಕೆ ಹೋಗ್ತಾ ಇದ್ವಿ. ಅದು ನೋಡಿದ್ರಿ ಅಂದರೆ ಮನೆಗೆ ಇನ್ನೂ ವಿಸಿಟೇ ಮಾಡಲಿಲ್ಲ ನಮ್ಮಮ್ಮ, ಯಾಕೆಂದರೆ ಅವ್ರು ದೂರದಿಂದನೇ ಬೇಡ ಅಂದ್ಬಿಟ್ರು. ಅವರು ಇಷ್ಟು ಟೈಮಿಂಗ್ಸ್ ಅಂತ ಇರ್ತದೆ, 10-10:30 ಲಾಸ್ಟ್ ಒಬ್ಬಿಗೆ ಹಾಕ್ತಾರೆ. ಸೊ ಅದು ಪ್ರಾಬ್ಲಮ್. ಯಾಕೆಂದರೆ ನಾವು ಹೆಂಗೆ ಅಂದರೆ ಗೈಸ್ ನಮ್ಮ ಮನೆಗೆ ನಾನೇನೇ ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲ ಫ್ಯಾಮಿಲೀಸ್ ಎಲ್ಲ ಬರ್ತಾರಲ್ಲ, ಎಲ್ಲ ಬರೋಂಗಿಲ್ಲ. ಆಮೇಲೆ ಬೇರೇನೋ ಸ್ವಲ್ಪ ಇಶ್ಯೂಸ್ ಇದೆ, ಅದು ನೋಡ್ಕೊಂಡು ನಮ್ಗೆ ಮನೆ ಸಿಗಬೇಕು. ಇವಾಗ ಸದ್ಯಕ್ಕೆ ಇಲ್ಲಿ ಸಿಗಲಿಲ್ಲ, ಬೇರೆ ಕಡೆ ನೋಡ್ಬೇಕು, ಸ್ವಲ್ಪ ದೂರನೇ ಆಗೋಗುತ್ತೆ. ನೋಡೋಣ, ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನಾವು ಅಂದ್ಕೊಂಡಿದ್ದು ಮನೆ ಯಾವುದು ಸಿಕ್ಕಲಿಲ್ಲ. ಸೊ ಫುಲ್ ಸ್ಯಾಡು, ನಮ್ಮಮ್ಮ ಫುಲ್ ಸ್ಯಾಡ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಇವತ್ತು, ಅಷ್ಟು ಸ್ಯಾಡ್ ಆಗಿದ್ದಾರೆ ನಮ್ಮ ಮಮ್ಮಿ. ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್, ಎವ್ರಿಥಿಂಗ್ ಹ್ಯಾಪನ್ಸ್ ಗೈಸ್ ಫಾರ್ ಅ ರೀಸನ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಗೈಸ್, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಖಾಲಿ ಮಾಡಬೇಕು ನಾವು, ಬೇರೆ ಕಡೆ ನೋಡೋಣ, ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಆದಷ್ಟು ಬೇಗ ಹೋಗೋಣ ಅಂತ ಇದ್ದೀವಿ ನಾವು. ಅದು ಬಿಟ್ಟರೆ ಸೊ ಮನೆಗೆ ಸ್ವಲ್ಪ ತರಕಾರಿ ಅದೆಲ್ಲ ತೊಗೊಳ್ಬೇಕಾಯ್ತು, ಅದೆಲ್ಲ ತೊಗೊಂಡಿದ್ದೀವಿ. ಇನ್ನು ಏನಿಲ್ಲ, ಮನೆಗೆ ಹೋಗಿ ಊಟ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ನೋಡಬೇಕು ಗೈಸ್. ಇವಾಗ ಹೋಟೆಲ್ಗೆ ಹೋಗ್ತಾಯಿದ್ದೀವಿ, ಯಾಕೆಂದರೆ ಮನೇಲಿ ನಮ್ಮ ಮಮ್ಮಿ ಏನೂ ಮಾಡಿಲ್ಲ ಇವತ್ತು. ಅವ್ರಿಗೂ ಸ್ವಲ್ಪ ರೆಸ್ಟ್ ಇರಲಿ ಅಂದ್ಬಿಟ್ಟು ಹೋಟೆಲಲ್ಲಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ಊಟನ. ನನಗೆ ಮಾತ್ರ ಅವ್ರು ತಿಂದರು. ಅವ್ರು ಇವಾಗ ಇನ್ನೊಂದು ಹೋಟ್ಲಲ್ಲಿ ತಿಂದರು, ಬೇರೆದು ಕುಷ್ಕಾ ತಿಂದರು. ಕುಷ್ಕಾ ರೈಸಾ ಅನ್ನ ಮತ್ತು ಚಿಕನ್ ಸಾಂಬಾರು ತಿಂದರು. ನಾನು ಅದು ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಾನು ವೆಜ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ಕರ್ಕೊಂಡು ಇಲ್ಲೇ ಮನೆ ಪಾರ್ಸಲ್ ತೊಗೊಂಡ್ಬಿಟ್ಟೆ, ಅಲ್ಲೇ ತಿನ್ನೋಣ ಅನಿಸ್ತು. ಬಟ್ ಟೈಮ್ ಜಾಸ್ತಿ ಲೇಟ್ ಆಗಿಬಿಡೈತೆ. ಮನೆಗೆ ಹೋಗಿ ತಿಂದ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಐತೆ, ನನಗೂ ಎಡಿಟಿಂಗ್ ಎಲ್ಲ ಐತೆ. ಚಿಕ್ಕದಾಗೇನೋ ಚಾರ್ಜರ್ ಇಲ್ಲಲ್ಲ, ಹೆಂಗಿದು? ಸೊ ಗೈಸ್ ನಾನು ಆಗಲೇ ಮಾತಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾತಾಡೋಣ ಅಂತ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಂತಂದರೆ ಇವಾಗ ರೆಂಟ್ಗೆ ಮನೆ ಹುಡುಕ್ತಾ ಇದ್ದೀವಲ್ಲ, ಸೊ ಅದರಲ್ಲಿ ಬ್ಯುಸಿ ಆಗಿದ್ದೀವಿ. ಆ್ಯಂಡ್ ನಾನು ಒಂದು 3-4 ದಿನ ಆಯಿತು ಗೈಸ್ ಕರೆಕ್ಟಾಗಿ ಪ್ರಾಪರ್ ವ್ಲಾಗ್ ಸೀರಿಯಸ್ಸಾಗಿ ನಾನು ಮಾಡಲಿಲ್ಲ. ಯಾವುದೇ ಥರ ವ್ಲಾಗ್ ಮಾಡಿಲ್ಲ ನಾನು. ಒಂದು 4 ದಿನ ಅನ್ಕೊತೀನಿ ನನ್ನ ಪ್ರಕಾರ. 4 ದಿನ ಆಗಿರ್ಬೋದು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ರೀಲು ಅಪ್ಲೋಡ್ ಮಾಡ್ತಾಯಿಲ್ಲ, ಮನೇಲಿ ಕೂತ್ಕೊಂಡು ಕಾಲೇಜ್ಗೂ ಕರೆಕ್ಟಾಗಿ ಹೋಗ್ತಾಯಿಲ್ಲ ಗೈಸ್. ಕಾಲೇಜಲ್ಲೂ ರಜಾ ಹಾಕ್ಬಿಡ್ತಿದ್ದೀನಿ, ಕಾಲೇಜ್ಗೂ ರಜಾ ಹಾಕಿ ಮನೇಲೇ ಇದ್ದು ಸೀರಿಯಸ್ಲಿ ಹೆಂಗೆ ಆಗ್ತಾಯಿದೆ ಅಂತ ನಾನು ಎಲ್ಲ ಹೇಳ್ಕೊಳಕ್ಕಾಗಲ್ಲ ಗೈಸ್. ಸ್ವಲ್ಪ ನಂದು ಪರ್ಸನಲ್ ಇರುತ್ತೆ, ಎಲ್ಲನೂ ಶೇರ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಇಷ್ಟು ದಿವಸ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಇದೆಲ್ಲ ಆಯಿತು, ಸ್ವಲ್ಪ ಪರ್ಸ್ನಲ್ಲು ಏನೇನೋ ಆಗಿತ್ತು. ಸೊ ಇವಾಗ ಪರವಾಗಿಲ್ಲ. ಮೋರ್ ಓವರ್ ಏನಂತ ಅಂದರೆ ನಾನು ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂದರೆ ಮನೇಲೇ ಇದ್ದೀನಿ. ಮನೇಲಿದ್ದು ನಾನು ಏನು ವ್ಲಾಗ್ ಮಾಡಲಿ ಅಂತ ಗೊತ್ತಾಗಲಿಲ್ಲ. ಸೊ ಏನಾನ ಮಾಡೋಣ ಅಂದರೆ ನಾನು ಎಲ್ಲ ಓಪನಾಗಿ ಹೇಳೋಕ್ಕಾಗಲ್ಲ ಐಸ್, ನೀವೇ ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇಶ್ಯೂ ಇತ್ತು, ಅದಕ್ಕೋಸ್ಕರ ಜಾಸ್ತಿ ವ್ಲಾಗು ಮಾಡೋಕ್ಕೋಗಲಿಲ್ಲ. ನಾನು ಕಾಂಟೆಂಟು ಯಾವುದು ಬರೀತಿರಲಿಲ್ಲ. ಆ್ಯಂಡ್ ಇವತ್ತೊಂದು ಕಾಂಟೆಂಟ್ ಬರೆದು ಅದನ್ನು ಎಷ್ಟೊಂದು ದಿವಸ ಬರೆದಿದ್ದೆ ಹಿಂದೆನೇ ಅದನ್ನೇ ಇವತ್ತು ರೀಲ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಇನ್ನೂ ಯಾವುದು ಹೊಸದಾಗಿ ಇನ್ನೂ ಕಾಂಟೆಂಟ್ ಮಾಡಿಲ್ಲ, ಬರ್ದಿಲ್ಲ ನಾನು. ಆದಷ್ಟು ಬೇಗ ಬರೆಯೋಣ, ನಾಳೆ ನಾಡಿದ್ದಷ್ಟು ಮಾಡಿ ಮತ್ತೆ ಡೈಲಿ ಆದಷ್ಟು ಬೇಗ ಪೋಸ್ಟ್ ಮಾಡಬೇಕು. ಆ್ಯಂಡ್ ಬ್ಲಾಗ್ಸು ಅಷ್ಟೇ 4 ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನನಗೆ ಹೆಂಗೆ ಆಗ್ತಿದೆ ಅಂದರೆ ಕಂಟಿನ್ಯೂಸ್ ಆಗಿ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೆ ಅಂದರೆ ಸಡನ್ನಾಗಿ ಬ್ರೇಕ್ ಆಗೋಯ್ತಲ್ಲ ಅಂತ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಂದಮೇಲಿಂದ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈನೂ ಮಾಡ್ತೀನಿ. ಆ್ಯಂಡ್ ಕಾಲೇಜಲ್ಲೂ ಮಾಡೋಣ ಅಂತಂದರೆ ಗೈಸ್ ಸೀರಿಯಸ್ಲಿ ಕಾಲೇಜಲ್ಲೂ ತುಂಬ ಇಶ್ಯೂಸ್ ಇದೆ. ಮೊದಲು ಥರ ನೀವು ನನ್ನ ಹಳೆ ವ್ಲಾಗ್ಸ್ ಚೆಕ್ ಮಾಡಿರಿ, ಮೊದಲು ಯಾವ ಥರ ಕಾಲೇಜಲ್ಲಿ ಮಾಡ್ತಿದ್ದೆ ಇವಾಗ ಆ ಥರ ಮಾಡೋಕ್ಕಾಗ್ತಿಲ್ಲ. ಮಾಡಿದ್ರೂ ನಾನು ಬಾಯಿ ಬಿಟ್ಟು ಅದೆಲ್ಲ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇದೆ, ಸ್ವಲ್ಪ ಇಶ್ಯೂಸ್ ಇದೆ ಕಾಲೇಜಲ್ಲೂ ಮಾಡೋಕ್ಕೆ.
ಆ್ಯಂಡ್ ನೋಡಬೇಕು ಇನ್ನೂ ಏನೇನಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆಗಿದ್ದೆಲ್ಲ ಆಗಲಿ ಗೈಸ್, ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿರೋ ಕಾಂಟೆಂಟ್ ಮಾಡೋಕ್ಕೆ ಆದಷ್ಟು ಬೇಗ. ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಆಗಲಿಲ್ಲ. ಮನೆ ರೆಂಟ್ ನೋಡೋಕೆ ಹೋಗ್ಬಿಟ್ಟೆ, ಅದು ಮಾಡೋಕ್ಕಾಗಲಿಲ್ಲ. ಚಾಲೆಂಜ್ ಮಾಡೋಣ ಅಂದ್ಕೊಂಡೆ, ನೋಡೋದು ಏನೇನು ನೋಡ್ತಾಯಿದ್ದೀನಿ ಗೈಸ್, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಬಟ್ ಟು ಬಿ ಆನೆಸ್ಟ್, ನಾನು 3 ದಿವಸ ನಾನು ಸುಮ್ಮನೆ ವೇಸ್ಟ್ ಮಾಡಿದೆ. ನಾನು ಏನೂ ಮಾಡಲಿಲ್ಲ ಗೈಸ್. ಮಲ್ಕೊಂಡೇ ಇದ್ದೆ, ಬರೀ ಫೋನ್ ನೋಡ್ತಿದ್ದೆ. ರೀಲ್ಸ್ ಸ್ಕ್ರೋಲ್ ಮಾಡೋದು. ಅದು ಬಿಟ್ಟರೆ ನಾನು ಟು ಬಿ ಆನೆಸ್ಟ್ ನಾನೇ ಹೇಳ್ತಾಯಿದ್ದೀನಿ, ನಾನು ಅದು ಬಿಟ್ಟರೆ ಇನ್ನೇನೂ ಮಾಡಲಿಲ್ಲ. ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ, ಮಲ್ಕೊತಿದ್ದೆ, ಇಷ್ಟೇ ಮಾಡ್ತಿದ್ದು ಗೈಸ್. ಯಾರ ಜೊತೆನೂ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಯಾರ ಜೊತೆನೂ ಮಾತಾಡೋಕ್ಕೆ ಆಚೆ ಹೋಗೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಮನೆಯಿಂದ ಸುಮ್ಮನೆ ಮನೇಲೇ ಇದ್ದೆ ಗೈಸ್. ಆಚೆನೇ ಹೋಗಿ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ. ಯಾರ ಜೊತೆನೂ ಮಾತಾಡಿಸ್ತಾ ಇರಲಿಲ್ಲ, ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ ಆಚೆ. ಮನೆಯಿಂದ ಆಚೆನೇ ಹೋಗ್ತಾ ಇರಲಿಲ್ಲ ಅಂದ್ಕೊಂಬಿಡಿ. ಏನಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲೇ ಆಗಿತ್ತು. ಬಟ್ ಜಾಸ್ತಿ ನಾನು ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟೇ ಚಿಕ್ಕದಾಗಿರುತ್ತೆ, ಪರವಾಗಿಲ್ಲ. ನಾಳೆಯಿಂದ ನೀಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ, ನಾಳೆಯಿಂದ ನೀಟಾಗಿ ಮಾಡ್ತೀನಿ. ಅದು ಬಿಟ್ಟರೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ಅಲ್ಲಿವರೆಗೂ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಆ್ಯಂಡ್ ಯಾವ್ದಾನ ಚಾಲೆಂಜ್ ವ್ಲಾಗ್ ಬೇಕು ಅಂತಂದರೆ, ನಿಮ್ಗೆ ಯಾವ್ದಾನ ಚಾಲೆಂಜ್ ನಿಮಗೆ ನಾನು ಆ ಥರ ಮಾಡಬೇಕು ಅನಿಸಿದ್ರೆ ಅದನ್ನು ಕಾಮೆಂಟ್ ಮಾಡಿ, ಆ ಚಾಲೆಂಜ್ನ ಮಾಡೋಣ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್. ಬಾಯ್. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.